ದುರಂಧರ್ 2 ಈ ಸಿನಿಮಾದ ಡೈರೆಕ್ಟರ್ ಬಂದು ಆದಿತ್ಯ ಧರ್. ಇವನು ಅದ್ಯಾವ ಬ್ರ್ಯಾಂಡ್ ಓಟಿ ಪ್ಯಾಕೆಟ್ ಕುಡಿದು ಈ ಸಿನಿಮಾನ ಮಾಡಿದ್ರೋ ಗೊತ್ತಿಲ್ಲ. ಲಿಟ್ರಲಿ ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು. ಪೇಪರ್ ಮೇಲೆ ಬರ್ಕೊಂಡಿರುವ ಕಥೆನ ಮೇಕಿಂಗ್ ನಲ್ಲಿ ಇನ್ಕ್ಲೂಡ್ ಮಾಡಿ ಚಾಪ್ಟರ್ ವೈಸ್ ಕತೆ ಹೇಳಿರುವ ವಿಧಾನ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ ಒಬ್ಬ ಮೂವಿ ಲವರ್ 2 ಗಂಟೆ ಡ್ಯೂರೇಷನ್ ಇರುವ ಸಿನಿಮಾಗಳನ್ನು ನೋಡಕ್ಕೆ ಒದ್ದಾಡ್ತಾರೆ. ಅಂತದ್ರಲ್ಲಿ 3 ಗಂಟೆ 49 ನಿಮಿಷ ಕತೆ ಸ್ಕ್ರೀನ್ ಪ್ಲೇನ ಟೈಟ್ ಮಾಡಿ ಚಾಪ್ಟರ್ ವೈಸ್ ಎಲ್ಲೂ ಬೋರ್ ಆಗ್ದಂಗೆ ಸ್ಟೋರಿ ಟೆಲ್ಲಿಂಗ್ ಹೇಳಿದ್ದಾರೆ ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ನ ಮೆಚ್ಚಲೇಬೇಕು. ದುರಂಧರ್ 1 ಗೆ ಹೋಲಿಕೆ ಮಾಡ್ಕೊಂಡ್ರೆ ಇದರಲ್ಲಿ ಬ್ಲಡ್ ಬಾತ್ ಆಕ್ಷನ್ ಸೀನ್ ಎಕ್ಸ್ಟ್ರೀಮ್ ಲೆವೆಲ್ ನಲ್ಲಿ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲಾ ವಿಷಯಗಳನ್ನು ಕವರ್ ಮಾಡಿ ಒಂದು ಇತಿಹಾಸದ ಪುಸ್ತಕದ ರೀತಿ ಬರ್ಕೊಂಡು ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಸಿನಿಮಾ ಎಲ್ಲೂ ಬೋರ್ ಆಗಲ್ಲ. ಸೀಟ್ ಎಡ್ಜಿನಲ್ಲಿ ಸಿನಿಮಾ ನಿಮ್ಮನ್ನು ಕೂರ್ಸುತ್ತೆ. ಫಸ್ಟ್ ಹಾಫ್ ಅಲ್ಲಿ ಅಲ್ಲಲ್ಲಿ ಸ್ಲೋ ಅನ್ಸುತ್ತೆ. ಸೆಕೆಂಡ್ ಹಾಫ್ ಮಾತ್ರ ಪೀಕ್ ಲೆವೆಲ್ ಅಂತಾನೆ ಹೇಳ್ಬೋದು. ರಣಬೀರ್ ಸಿಂಗ್ ಅವರ ಆಕ್ಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಮಾಧವನ್ ನಾಯರ್ ಹೇಳುವ ಒಂದು ಡೈಲಾಗ್ ಪ್ರತಿಯೊಬ್ಬ ಭಾರತೀಯನ ಕಣಕಣದಲ್ಲಿ ದೇಶಭಕ್ತಿ ಉಕ್ಕಿ ಹರಿಯುವಂತೆ ಮಾಡುತ್ತೆ. ಆ ಒಂದು ಡೈಲಾಗ್ ಲಿಟ್ರಲಿ ಸಿನಿಮಾ ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಡಿ. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ ರಣಬೀರ್ ಸಿಂಗ್ ಕುಟುಂಬ ಭಾರತೀಯ ಸೇನೆಗೆ ಸಂಬಂಧಪಟ್ಟವರು ಆಗಿರ್ತಾರೆ. ಅಲ್ಲೇ ಇದ್ದ ಲೋಕಲ್ ಪೊಲಿಟಿಷಿಯನ್ ಅವರಿಂದ ಟಾರ್ಚರ್ ಅನುಭವಿಸ್ತಾ ಇರ್ತಾರೆ. ತನ್ನ ಕುಟುಂಬವನ್ನು ಸರ್ವನಾಶ ಮಾಡಿದ ಆ ಪೊಲಿಟಿಷಿಯನ್ ನ ಸಾಯಿಸಿ ಮರಣ ದಂಡನೆಗೆ ಗುರಿಯಾಗ್ತಾನೆ ರಣಬೀರ್ ಸಿಂಗ್. ಇಷ್ಟಕ್ಕೂ ರಣಬೀರ್ ಸಿಂಗ್ ಪಾಕಿಸ್ತಾನಕ್ಕೆ ಯಾಕೆ ಹೋಗ್ತಾನೆ, ರೆಹಮಾನ್ ಡಕಾಯಿತ ಸಾವಿನ ನಂತರ ಹಮ್ಜಾ ಯಾವ ರೀತಿ ಪಾಕಿಗಳನ್ನು ಬೇಟೆಯಾಡ್ತಾನೆ ಅನ್ನೋದೇ ಈ ಸಿನಿಮಾದ ಕತೆ. ಇನ್ನು ಈ ಸಿನಿಮಾದಲ್ಲಿ ಬೇರೆ ಕತೆನೇ ಇದೆ. ನೀವು ಈ ಸಿನಿಮಾನ ಥಿಯೇಟರ್ ನಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂದ್ರೆ ಈ ಸಿನಿಮಾನ ಏನಾದ್ರೂ ಪಾಕಿಗಳು ಏನಾದ್ರೂ ನೋಡಿದ್ರೆ ಅವರು ಬೀಜ ಅವರೇ ಇಸ್ಕೊಂಡು ಸಾಯೋದಂತೂ ಪಕ್ಕ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.